ಸೊ ಇವತ್ತು ಕಂಟಿನ್ಯೂಸ್ ಆಗಿ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಹೊಡೆದ್ಬಿಡ್ತು. ಹ್ಮ್ ಇವತ್ತಿನ ಟ್ರೇಡ್ ಏನಾಯ್ತು ಅಂದ್ರೆ ಜಸ್ಟ್ ಮಾರ್ನಿಂಗ್ ಗ್ಯಾಪ್ ಅಪ್ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿದ್ದಂಗೆನೆ. ಸೊ ಮಾರ್ನಿಂಗ್ ಗ್ಯಾಪ್ ಅಪ್ ಆಯ್ತು. ಸೊ ನಾನು ಟ್ರೈ ಮಾಡಿದೆ ಮೇಲ್ಗಡೆ ಹೋಗುತ್ತೇನೋ ಅಂತ. ನನ್ನ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ಗ್ಯಾಪ್ ಅಪ್ ಮೇಲೆ ಹೋಗ್ಬೋದು ಅಂತ. ಅಗೇನ್ ಗ್ಯಾಪ್ ಫಿಲ್ ಆದ್ರೂ ಮಾಡತ್ತೆ ಅಂತ ನಾನು ರೀ ಎಂಟ್ರಿ ಮಾಡ್ಕೊಂಡೆ. ಆಗ್ಲಿಲ್ಲ. ರೆಸಿಸ್ಟೆನ್ಸ್ ಬ್ರೇಕ್ ಆಗುತ್ತೆ ಅಂತ ಮತ್ತೆ ಟ್ರೈ ಮಾಡಿದೆ. ಅಗೇನ್ ಆಗ್ಲಿಲ್ಲ. ಸೊ ನನ್ನ 3 ಟ್ರೈಡ್ಸ್ ಹಿಟ್ ಆಗಿ ನಂದು ಮ್ಯಾಕ್ಸಿಮಮ್ ಲಾಸ್ ಗಿಂತ ಜಾಸ್ತಿನೇ ಲಾಸ್ ಆಯ್ತು ಇವತ್ತು ಆಕ್ಚುಲ್ ಆಗಿ. ಸೊ ಈ ಟ್ರೇಡ್ಸ್ ಗಳಲ್ಲಿ ಏನಂದ್ರೆ ಬ್ರೇಕ್ಔಟ್ ಟ್ರೇಡ್ ಅಲ್ಲಿ ಏನ್ ಪ್ರಾಬ್ಲಮ್ ಏನಂದ್ರೆ ನೀವು ಟ್ರೇಡ್ ತಗೊಳ್ಳೋದಂತೂ ತುಂಬಾ ಈಸಿ, ಬಟ್ ಈ ಜಿಗ್ಸಾಕ್ ಮೂಮೆಂಟ್ ಅಲ್ಲಿ ವೆಯ್ಟ್ ಮಾಡೋದು, ಪೇಷನ್ಸ್ ಹೋಲ್ಡ್ ಮಾಡೋದು ಇದೆಯಲ್ಲ, ಸೊ ಲಾಸ್ ಆಗುತ್ತೆ 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 ಅನ್ನೋ ಒಂದು ಭಯದಲ್ಲಿ ಇರ್ತೀವಲ್ಲ, ಅದೇ ತುಂಬಾ ಚಾಲೆಂಜ್. ಅದನ್ನೇ ನಾವು ಜಾಸ್ತಿ ಇಲ್ಲಿ ಕಲಿಬೇಕಾಗಿರೋದು. ಅಗೇನ್ ಇಲ್ಲ ನೋಡಿ, ಈ ತರ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಓಕೆ ಫೈನ್, ನಿಮ್ಗೆ ಟ್ರಿಗರ್ ಆಯ್ತು, ಇಮಿಡಿಯೇಟ್ ಸ್ಟಾಪ್ ಲಾಸ್ ಹಿಟ್ ಆಯ್ತು, ಓಕೆ ಫೈನ್, ನಿಮ್ಗೆ ಏನೋ ಅನ್ಸೋದಿಲ್ಲ. ಬಟ್ ಇಲ್ಲಿ ನಿಮ್ ಸ್ಟಾಪ್ ಲಾಸ್ ಹಿಟ್ ಆಗ್ತಿರಲ್ಲ, ರಿವರ್ಸ್ ಹೋಗ್ತಿರಲ್ಲ. ಸೊ ಇದು ತುಂಬಾ ಟಫ್ ಟೈಮು ಹ್ಯಾಂಡಲ್ ಮಾಡಕ್ಕೆ. ಯೂಶುವಲಿ ನನಗೇನು ಅನ್ಸಲ್ಲ, ಬಿಕಾಸ್ ನನಗೆ ಗೊತ್ತು ನನ್ನ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಯೂಶುವಲಿ ನಾನು ಟ್ರಯಲ್ ಮಾಡೋದ್ರಿಂದ ನನಗೆ ಗೊತ್ತಿರುತ್ತೆ 120-30 ಪಾಯಿಂಟ್ಸ್ ಹೆಂಗ್ ಟ್ರಯಲ್ ಮಾಡೋದು ಅಂತ. ಸೊ ನೀವು ಮೇಜರ್ ಈ ಎಂಟ್ರಿ ಆದ್ಮೇಲೆ ಈ ಝೋನ್ ನ ನೀವು ಹ್ಯಾಂಡ್ಲಿಂಗ್ ಮಾಡೋ ಕೇಪಬಿಲಿಟಿ ಬಂದ್ರೆ ನೀವು ಆಲ್ಮೋಸ್ಟ್ 80% ಟ್ರೇಡರ್ ಆದಂಗೆನೆ. ಸೊ ಲಾಸ್ ನ ನೋಡಿ ಕೂರೋದೇನೆ ಗುಡ್ ಕೇಪಬಿಲಿಟಿ. ಸೊ ಬನ್ನಿ ನೋಡೋಣ. ಇವತ್ತು ಮಾರ್ನಿಂಗ್ ಆಸ್ ಯೂಶುವಲ್ ನಾನು ಹೇಳ್ದಂಗೆನೆ 528.73ಗೆ ಎಂಟ್ರಿ ಮಾಡಿದೆ. 575 ಇದೊಂದು ₹3 ಸ್ಲಿಪೇಜ್ ಇತ್ತು, ಸಡನ್ ಮೂವ್ ಇರೋದ್ರಿಂದ 575ಗೆ ನಂದು ಎಕ್ಸಿಟ್ ಆಯ್ತು. ಸಾರಿ, ಎಲ್ಲಿ ಸ್ಲಿಪೇಜ್ ಆಗಿದೆ. ಸೊ 528.73 ಎಕ್ಸಾಕ್ಟ್ ಎಂಟ್ರಿ, ಬಟ್ 575ಗೆ ಎಕ್ಸಿಟ್ ಆಗಿದೆ. 50 ಪಾಯಿಂಟ್ಸ್ಗಿಂತ ಜಾಸ್ತಿ ಸ್ಟಾಪ್ ಲಾಸ್ ಹೋಗಿದೆ. ಸೊ ಇಲ್ಲಿ ನೋಡಿ 53.75. ಅಗೇನ್ 349.15ಗೆ ಎಂಟ್ರಿ ಆಗಿದೆ ವಿತ್ ಟ್ರೈಲಿಂಗ್. 310ಗೆ ಎಕ್ಸಿಟ್ ಆಯ್ತು. 130 ಪಾಯಿಂಟ್ಸ್, ಸಾರಿ ಇಲ್ಲ, ಇಲ್ಲಿ ಇದು ಅದರ್ ಟ್ರೇಡ್, ಬೇರೆ ಸ್ಟ್ರಾಟಜಿ ಇದು. ಸೊ 457.48ಗೆ ಎಂಟ್ರಿ ಮಾಡಿದ್ದೀನಿ. 427ಗೆ ಎಕ್ಸಿಟ್ ಆಗಿದ್ದೀನಿ. ಸೊ 30 ಪಾಯಿಂಟ್ಸ್ ಹೋಯ್ತು. ಇನ್ನ ಈ ಡಿಫ್ರೆನ್ಸ್ ಅಲ್ಲಿ ನನಗೆ ಏನೋ 15 ಪಾಯಿಂಟ್ಸ್ ಇತ್ತು ಆಕ್ಚುಲಿ. ವಿತೌಟ್ ಸ್ಲಿಪೇಜ್ ನನಗೆ 20 ಪಾಯಿಂಟ್ಸ್ ಇತ್ತು. ಸೊ ನೋಡೋಣ, ಬೈ ಎಂಡ್ ಆಫ್ ದ ಡೇ ನನಗೆ ಟ್ರಯಲಿಂಗ್ ಮೀನ್ಸ್ ಬ್ರೇಕ್ಔಟ್ಸ್ ಎಂಡ್ ಆಫ್ ದ ಡೇ ಆಗೋದ್ರಿಂದ ಫಾಸ್ಟ್ ಮೂವ್ಮೆಂಟ್ ಏನಿರುತ್ತೆ, ಟ್ರೈಲಿಂಗ್ ಚೆನ್ನಾಗ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ 210ಗೆ ಇನ್ನೊಂದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಬ್ರೇಕ್ಔಟ್ಗೆ ನಾನು ಎಂಟ್ರಿ ಮಾಡಿದೆ. ಬಟ್ ಮಾರ್ಕೆಟ್ ನನ್ನ ಫೇವರ್ ಅಲ್ಲಿ ಇರಲಿಲ್ಲ. 39.75 ಮೀನ್ಸ್ 40 ಪಾಯಿಂಟ್ಸ್ ಹತ್ತತ್ರ ಹೋಯ್ತು. ಓವರ್ ಆಲ್ 123.96 ಪಾಯಿಂಟ್ಸ್ ಹೋಯ್ತು. ಸೊ 1 ಲಾಟ್ಗೆ ನನಗೆ 3099, 4 ಲಾಟ್ಗೆ ₹12,400 ಲಾಸ್ ಆಯ್ತು. ಸೊ 6% ಆಫ್ ಮೈ ಕ್ಯಾಪಿಟಲ್ ಕೇಮ್ ಡೌನ್. 136.3 ಇತ್ತು. ಸೊ 36% ಅಲ್ಲಿ 6% ನನ್ನ ಲಾಸ್ ಹೋಯ್ತು. ಯೂಶಲಿ ನಾನು 5% ರಿಸ್ಕ್ ಪರ್ ಡೇ ಇಟ್ಟಿರ್ತೀನಿ. ಸೊ ಆಲ್ಮೋಸ್ಟ್ 6% ಹೋಗಿದೆ, 1% ಜಾಸ್ತಿ ಹೋಗಿದೆ ಇವತ್ತು. ಅದಕ್ಕೆ ನನ್ನ ಈಕ್ವಿಟಿ ಕರ್ವ್ ಜಿಗ್ಜಾಗ್ ಫಾಲ್ ಆಗ್ತದೆ. ಸೊ ನಾನು ಮೊದಲೇ ಹೇಳ್ದಂಗೆ, ಸೊ 1 ಡಿಪ್ ಅಗೇನ್ ಬಿಗ್ ಅಪ್, 1 ಡಿಪ್ ಬಿಗ್ ಅಪ್, ಅಗೇನ್ ಡಿಪ್, ಮತ್ತೆ ಅಪ್ ಬರುತ್ತೆ. ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ, ಕೀಪ್ ವಾಚಿಂಗ್. ಸೊ ಲಾಸ್ ಅಂತ ಅನ್ನೋದು ಕಾರಣಕ್ಕೋಸ್ಕರ ಆಕ್ಚುಲಿ ನೀವು ಲಾಸ್ ಎಲ್ಲ ಜಾಸ್ತಿ ಕಲಿಯೋದಿರುತ್ತೆ. ಸೊ ದಯವಿಟ್ಟು ನಾನು ಲಾಸ್ ವಿಡಿಯೋ ಏನಾರ ಪೋಸ್ಟ್ ಮಾಡ್ತಿರ್ತೀನಿ, ಅದನ್ನೇ ನೀವು ಜಾಸ್ತಿ ನೋಡ್ಬೇಕು. ಯಾಕಂದ್ರೆ ನನ್ನ ಪೇಷನ್ಸ್ ಲೆವೆಲ್ ಈಗ ನಾನು 5% ರಿಸ್ಕ್ ಪರ್ ಡೇ ಇಟ್ಟು, ನಾನು 5% ರಿಸ್ಕ್ ಪರ್ ಡೇ ಇದ್ರೂ ಸೊ ನಾನು ಲಾಸ್ ಆದ್ರೂ ನಾನು ಪ್ಯಾನಿಕ್ ಆಗಲ್ಲ. ಸೊ ಲಾಸ್ ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ಕಲಿಯೋದನ್ನೇ ನಿಮ್ದು ಮೇಜರ್ ಪ್ರಿಯಾರಿಟಿ ಇರುತ್ತೆ. ಮೀನ್ಸ್ ಹಂಗೆ ಓವರ್ ಪೊಸಿಷನ್ ಸೈಜ್ ಮಾಡಬೇಡಿ. 1000-2000 ಕ್ವಾಂಟಿಟಿಗಳು 1 ಲಕ್ಷ-2 ಲಕ್ಷ ಇಟ್ಕೊಂಡು ದಯವಿಟ್ಟು ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಕ್ಯಾಪಿಟಲ್ ಒಂದ್ಸತಿ ಹೋಯ್ತು ಅಂದ್ರೆ ಮತ್ತೆ ನೀವು ಅರೇಂಜ್ ಮಾಡಕ್ ಆಗೋದಿಲ್ಲ. ಸೊ ಕ್ಯಾಪಿಟಲ್ ಇದ್ರೆ ನೀವು ಟ್ರೇಡ್ ಮಾಡ್ಬೋದು. ಸೊ ಲಾಂಗರ್ ರನ್ ಇದು ಬಿಸ್ನೆಸ್. ಸೊ ನಾಳೆಗೆನೆ ಶಟ್ ಡೌನ್ ಏನು ಆಗೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಎವ್ರಿ ಡೇ ಬಿಸ್ನೆಸ್. ಸೊ ಆತರ ಮಾಡೋದನ್ನ ಬಿಡಿ, ಕೂಲ್ ಆಗಿ ಟ್ರೇಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಲಾಂಗರ್ ರನ್ ನೀವು ಓವರ್ ನೈಟ್ ರಿಚ್ ಆಗೋಲ್ಲ. ಜಸ್ಟ್ 5 to 10 years ಟೈಮ್ ಕೊಡಿ ಮಾರ್ಕೆಟ್ಗೆ. ಸೊ ಆಬ್ವಿಯಸ್ಲಿ ನೀವೇನ್ ಸ್ಯಾಲರಿ ಸಂಪಾದನೆ ಮಾಡ್ತೀರಾ ಅದ್ರ ತ್ರಿಬಲ್ ಅಂತೂ ಬಂದೇ ಬರುತ್ತೆ. ಟಫ್ ಟೈಮ್ ಬರುತ್ತೆ ನಿಮ್ಗೆ, ಎಲ್ಲಾ ಬಿಸ್ನೆಸ್ ಅಲ್ಲೂ ಬರುತ್ತೆ.
ಸ್ವಲ್ಪ ದಿನ ಡೌನ್ ಇರುತ್ತೆ, ಒಂದ್ ಸ್ವಲ್ಪ ದಿನ ಅಪ್ ಇರುತ್ತೆ. ಪ್ರತಿ ಒಂದೊಂದು ಬಿಸ್ನೆಸ್ ಅಲ್ಲಿ ಕಾಮನ್. ಸೊ ನೀವೇನ್ ಮಾಡ್ಬೇಕು, ಅಪ್ ಅಂಡ್ ಡಿಪ್ ಅಲ್ಲಿ ನೀವ್ ಯಾವಾಗ್ಲೂ ಬಿಸ್ನೆಸ್ ಜೊತೆನೆ ರನ್ ಆಗ್ತಾ ಇರ್ಬೇಕು. ಸೊ ನೀವೆಷ್ಟು ನೀಟಾಗಿ ಸಪೋರ್ಟ್ ಮಾಡ್ತೀರಾ, ಆಬ್ವಿಯಸ್ಲಿ ಅದ್ರ ತಕ್ಕನಂಗೆ ಬಿಸ್ನೆಸ್ ಹೋಗುತ್ತೆ. ಸೊ ನೀವು ನೋಡಿದಂಗೆ ಇದು ನೋಡಿ, ಬೇರೆ ಸ್ಟ್ರಾಟಜೀಸ್ ಕೆಲವೆಲ್ಲ ಪ್ರಾಫಿಟ್ ಬಂದಿದೆ, ಬಟ್ ಇದರಲ್ಲಿ ಈ 2000 ಅದರ್ ಸ್ಟ್ರಾಟಜಿ 5000 7000 ನಿಯರ್ಲಿ 12400 ನಂದು ಓವರ್ ಆಲ್ ಡೇ ಲಾಸ್ ಈ ಸ್ಟ್ರಾಟಜಿಯಿಂದ. ಸೊ ಲಾಸ್ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಲಾಸ್ನ ಹ್ಯಾಂಡಲ್ ಮಾಡೋದನ್ನ ಕಲ್ತ್ಕೊಳ್ಳಿ. ಪ್ರಾಫಿಟ್ ಮಾರ್ಕೆಟ್ ನೋಡ್ಕೊಳ್ಳುತ್ತೆ. ಸೊ ಇವತ್ತು ಟ್ರೆಂಡ್ ಆಗು ಅಂತ ನಾವೇನು ಹೇಳಕ್ ಆಗೋದಿಲ್ಲ. ಸೊ ಮಾರ್ಕೆಟ್ ಟ್ರೆಂಡ್ ಆದಾಗ ಆಬ್ವಿಯಸ್ಲಿ ನಿಮ್ಗೆ ಬೇಡ ಅಂದ್ರೂ ಪ್ರಾಫಿಟ್ ಕೊಟ್ಬಿಡತ್ತೆ. ಸೊ ಪ್ರಾಫಿಟ್ ಈಸ್ಕೊಳಕ್ ನೀವು ರೆಡಿ ಇರಬೇಕು. 1000-2000ಕ್ಕೆ ಬುಕ್ ಮಾಡಬಾರ್ದು. ಸೊ ಮ್ಯಾಕ್ಸಿಮಮ್ ಟ್ರೆಂಡ್ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ನೀವು ಟ್ರೆಂಡ್ ಜೊತೆ ಇರಬೇಕು. ಮ್ಯಾಕ್ಸಿಮಮ್ ಆದಷ್ಟು ಟ್ರಯಲ್ ಮಾಡಿ ಬುಕ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಸೊ ನಾನು ಎಜುಕೇಶನಲ್ ವಿಡಿಯೋ ಯಾವ್ದಾದ್ರು ಬಿಡ್ತೀನಿ ಈ ವೀಕಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ಸ್, ಲೈಕ್ ಅಂಡ್ ಕಮೆಂಟ್ ಎಲ್ಲ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.